ಎಲ್ಲರಿಗೂ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಹೇಳ್ತಾ, ನೀವು ನಮ್ಮ ಚಾನಲ್ಗೆ ಹೊಸದಾಗಿದ್ದರೆ ಸಬ್ಸ್ಕ್ರೈಬ್ ಬಟನನ್ನು ಪ್ರೆಸ್ ಮಾಡಿ ಮತ್ತು ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ಅಂತ ಹೇಳ್ತಾ, ನೀವು ನಮ್ಮ ಚಾನಲ್ಗೆ ಸರ್ಚ್ ಮಾಡಬೇಕಂದ್ರೆ ಇಲ್ಲಿ ಯೂಟ್ಯೂಬ್ ಹೋಗ್ಬಿಟ್ಟು ನೀವು ಗಿರಿ ಫೌಂಡೇಶನ್ ಅಂತ ಟೈಪ್ ಮಾಡಬೇಕು. ಗಿರಿ ಫೌಂಡೇಶನ್ ಅಂತ ಟೈಪ್ ಮಾಡಿದಾಗ ಇಲ್ಲಿ ಡಿಸ್ಪ್ಲೇ ಆಗುತ್ತವೆ ಬೇರೆ ಬೇರೆ ಚಾನಲ್ಸ್. ಇಲ್ಲಿ ಕೆಳಗಡೆ ಗಿರಿ ಫೌಂಡೇಶನ್ ಅಂತ ಇದೆ, 1.94 ಸಬ್ಸ್ಕ್ರೈಬರ್ಸ್ ಅಂತ. ಹೌದಾ, ಇದನ್ನು ಓಪನ್ ಮಾಡ್ಕೊಳ್ಳಿ. ಇದರ ಒಳಗಡೆ ನಿಮಗೆ ಕಂಪ್ಯೂಟರ್ ರಿಲೇಟೆಡ್, ನೀವು ಕಾಂಪಿಟೇಟಿವ್ ಎಕ್ಸಾಮ್ಸಿಗೆ ಯಾವ ರೀತಿ ಪ್ರಿಪೇರ್ ಆಗಬೇಕು, ಯಾವ ಥರ ಪ್ರಶ್ನೆಗಳು ಬರ್ತವೆ, ಕಂಪ್ಯೂಟರ್ ಟ್ರೈನಿಂಗ್ ಬಗ್ಗೆ, ಮಕ್ಕಳಿಗೆ ಆಗಿರ್ಬೋದು, ದೊಡ್ಡವ್ರಿಗಾಗಿರ್ಬೋದು, ಸ್ಟೂಡೆಂಟ್ಸಿಗೆ ಆಗಿರ್ಬೋದು, ಮತ್ತು ಯಾರಾದರೂ ಕಂಪ್ಯೂಟರ್ ಲಿಟ್ರಸಿ ಟೆಸ್ಟಿಗೆ ಎಕ್ಸಾಮಿಗೆ ಕುಳಿತುಕೊಳ್ಳುವಂಥ ಎಲ್ಲ ಸರ್ಕಾರಿ ನೌಕರರಿಗೆ ಆಗಿರ್ಬೋದು, ಇದು ಹೆಲ್ಪ್ಫುಲ್ ಆಗುತ್ತೆ ಅಂತ ಹೇಳ್ತಾ, ಈಗ ನೀವು ಯಾರಾದರೂ ಯೂಟ್ಯೂಬ್ ಚಾನಲನ್ನು ಲಾಂಚ್ ಮಾಡ್ತಾಯಿದ್ರೆ, ಯೂಟ್ಯೂಬ್ ಚಾನಲನ್ನು ಲಾಂಚ್ ಮಾಡಿ ಈ ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಮಾಡ್ತಾಯಿರ್ತಾರೆ. ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಮಾಡಬೇಕಾದ್ರೆ ಇಲ್ಲಿ ನಾವು ಒಂದು 2 ಸ್ಲೈಡನ್ನು ಈಗ ಪ್ರೆಸೆಂಟ್ ಮಾಡಿದ್ದೀನಿ. ಈಗ ನಾವೇನು ಮಾಡ್ತೀವಿ, ಅದನ್ನು ಪ್ಲೇ ಮಾಡ್ತೀವಿ. ಹೌದಾ, ಸ್ಲೈಡ್ ಶೋಗೆ ಹೋಗ್ತೀವಿ. ಇಲ್ಲಿ ಫ್ರಮ್ ಬಿಗಿನಿಂಗ್ ಅಥವಾ F5 ಅನ್ನು ಪ್ರೆಸ್ ಮಾಡಿದಾಗ ಇದು ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಪ್ಲೇ ಆಗುತ್ತೆ. ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಪ್ಲೇ ಆಗುತ್ತೆ ಫ್ರಮ್ ಬಿಗಿನಿಂಗ್. ಹೌದಾ, ಇದು ಇಲ್ಲಿ ಫುಲ್ ಸ್ಕ್ರೀನ್ ಕಾಣ್ತಾ ಇಲ್ಲ, ನಿಮಗೆ ಗೊತ್ತಿರ್ಬೋದು. ಹೌದಾ, ಇಲ್ಲಿ ಹಾಫ್ ಬರ್ತಾ ಇದೆ, ಇಲ್ಲಿ ಹಾಫ್, ಇಲ್ಲಿ ನಡುವೆ ಏನು ಕಾಣಿಸ್ತಾ ಇದೆ, ನಮ್ಮ ಮ್ಯಾಟ್ರಿಕ್ ಕಾಣಿಸ್ತಾ ಇದೆ. ಹೌದಾ, ಇದು ಫುಲ್ ಸ್ಕ್ರೀನ್ ಕಂಡ್ರೆ ಅದು ಯೂಟ್ಯೂಬ್ ಚಾನಲ್ನಲ್ಲಿ ಚೆನ್ನಾಗಿ ಕಾಣಿಸುತ್ತೆ. ಅದನ್ನು ಯಾವ ಥರ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ. ನೀವು ಇಲ್ಲಿ ಡಿಸೈನಲ್ಲಿ ಬಂದುಬಿಟ್ಟು ಪೇಜ್ ಸೆಟಪ್ ಅಂತ ಇದೆ. ಡಿಸೈನ್ ಬಂದುಬಿಟ್ಟು ಪೇಜ್ ಸೆಟಪ್, ಈ ಆಪ್ಷನಿಗೆ ಬಂದುಬಿಟ್ಟು ಇಲ್ಲಿ ಆನ್ ಸ್ಕ್ರೀನ್ ಶೋ ಏನಿದೆ 4:3 ಇದೆ. ಹೌದಾ, ಇದನ್ನು ಆನ್ ಸ್ಕ್ರೀನ್ ಶೋ 16:9 ಅಂತ ಮಾಡಿ ಇಲ್ಲಿ ಓಕೆ ಮಾಡಿ. ಈಗ ಪ್ಲೇ ಮಾಡಿ ನೋಡೋಣ. ಸ್ಲೈಡ್ ಶೋ ಫ್ರಮ್ ಬಿಗಿನಿಂಗ್. ಹೌದಾ, ಫುಲ್ ಸ್ಕ್ರೀನ್ ಕಾಣ್ತಾ ಇದೆ. ಈ ಥರ ನೀವು ಯೂಟ್ಯೂಬ್ ಚಾನಲಲ್ಲಿ ಪ್ರೆಸೆಂಟೇಷನ್ ಮಾಡಬೇಕಾದ್ರೆ, ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಮಾಡಬೇಕಾದ್ರೆ ಫುಲ್ ಸ್ಕ್ರೀನ್ ಇಟ್ಟು ಮಾಡೋದ್ರಿಂದ ಅದು ಚೆನ್ನಾಗಿ ಕಾಣಿಸುತ್ತೆ. ಅದನ್ನು ನೀವು ಯಾವ ಥರ ಮಾಡ್ಬೋದು ಅನ್ನೋದನ್ನು ತಿಳ್ಕೊಂಡ್ರಿ. ಆದರೂ ಮತ್ತೆ ಇನ್ನೊಮ್ಮೆ ಹೇಳ್ತೀನಿ ನಿಮಗೆ, ಇಲ್ಲಿ ಡಿಸೈನಿಗೆ ಬಂದುಬಿಟ್ಟು ಪೇಜ್ ಸೆಟಪ್ಪಿಗೆ ಬಂದು ಇಲ್ಲಿ ಆನ್ ಸ್ಕ್ರೀನ್ ಶೋ 16:9 ಈ ಒಂದು ಆಪ್ಷನನ್ನು ಸ್ಲೈಡ್ ಸೈಡ್ 4 ಅಂತ ಇದೆಯಲ್ಲ, ಇದನ್ನು ಸೆಲೆಕ್ಟ್ ಮಾಡಿಬಿಟ್ಟು ಓಕೆ ಮಾಡಿದರೆ ನೀವು ಪ್ಲೇ ಮಾಡುವಂಥ ವಿಡಿಯೋಸ್ ಏನಿದ್ದಾವೆ ಅವು ಫುಲ್ ಸ್ಕ್ರೀನಾಗೆ ಡಿಸ್ಪ್ಲೇ ಆಗ್ತವೆ. ಓಕೆ, ಎಲ್ಲ ವೀಕ್ಷಣೆ ಮಾಡಿದಂಥ ವೀಕ್ಷಕ ಬಾಂಧವರಿಗೆ ಧನ್ಯವಾದಗಳನ್ನ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀವಿ. ನೀವು ನಮ್ಮ ಚಾನಲ್ಗೆ ಹೊಸದಾಗಿದ್ದರೆ ಸಬ್ಸ್ಕ್ರೈಬ್ ಬಟನನ್ನು ಪ್ರೆಸ್ ಮಾಡಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಈ ಬೆಲ್ ಐಕಾನು ಅಥವಾ ಸಬ್ಸ್ಕ್ರೈಬನ್ನು ಎದಕ್ಕೆ ಮಾಡ್ಕೋಬೇಕಪ್ಪ ಅಂಥೇಳಿದ್ರೆ, ನಾವು ಮಾಡುವಂಥ ವಿಡಿಯೋಸು ನಿಮಗೆ ತಲುಪುತ್ತವೆ. ಇಲ್ಲಾಂದರೆ ನೀವು ಯೂಟ್ಯೂಬ್ನಲ್ಲಿ ಸರ್ಚ್ ಮಾಡಬೇಕಾಗುತ್ತೆ. ನೀವು ಸಬ್ಸ್ಕ್ರೈಬ್ ಬಟನ್ ಅಥವಾ ಬೆಲ್ ಐಕಾನನ್ನು ಪ್ರೆಸ್ ಮಾಡಿದಾಗ ಅದು ಯೂಟ್ಯೂಬ್ ಏನು ಮಾಡುತ್ತೆ, ನಿಮಗೆ ನಾವು ಯಾವುದೇ ಒಂದು ವಿಡಿಯೋನ ಹೊಸದಾಗಿ ಅಪ್ಲೋಡ್ ಮಾಡಿದಾಗ ನಿಮಗೆ ಫಸ್ಟ್ ಡಿಸ್ಪ್ಲೇ ಆಗ್ತವೆ. ಅದರಿಂದ ನಿಮಗೆ ನೋಟಿಫಿಕೇಷನ್ ಆಗೋದ್ರಿಂದ ನಾವು ಬಿಡುವಂಥ ವಿಡಿಯೋಸು ಇಲ್ಲ ಹೆಲ್ಪ್ಫುಲ್ ಆಗುತ್ತವೆ ಅನ್ನುವಂಥ ಮಾತನ್ನು ಹೇಳ್ತಾ ಎಲ್ಲರಿಗೂ ಧನ್ಯವಾದ ಹೇಳ್ತಾ, ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.